ಹೆಸರು ಎಂ ರಾಮಕೃಷ್ಣ ಹೆಗಡೆ ಅಂತೇಳಿ ಸಂಡೂರು ಟಿಪ್ಪರ್ ಲಾರಿ ಮತ್ತು ಸಿವಿಲ್ ಲಾರಿ ಟ್ರಾನ್ಸ್ಪೋರ್ಟ್ ಸಂಘಕ್ಕೆ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ. ಹಾಗಾಗಿ ಮತ್ತು ಇನ್ನು ಪದಾಧಿಕಾರಿಗಳನ್ನು ಯಾರನ್ನು ಆಯ್ಕೆ ಮಾಡಿದ್ರಿ? ಉಪಾಧ್ಯಕ್ಷರುಗಳನ್ನಾಗಿ ಡಿ ಜಗದೀಶ, ಎಂ ರಾಮಕೃಷ್ಣ ಹೆಗಡೆ, ಇಡ್ಲಿ ಅಡವಿಸ್ವಾಮಿ, ಸುಬ್ಬಣ್ಣ HB, ಟಿ ಮೆಹಬೂಬ್ ಸುಬಾನಿ, ಮೌನೇಶ ಅಂತ ಇವರು 5 ಜನನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೆ. ಸಹ ಕಾರ್ಯದರ್ಶಿಗಳನ್ನು ಸಂದೀಪ್ ಟಿ ಅಂತೇಳಿ, ಆಮೇಲೆ ಕಾರ್ಯಕಾರಿ ಮಂಡಳಿ ಸಮಿತಿ ಸದಸ್ಯರು ಅಂತೇಳಿ ಆರ್ ಲೋಕೇಶ್ ನಾಯಕ, ಪಿ ಸುರೇಶ, ಜಿ ಉಮೇಶ್ ಗೌಡ, ಎಚ್ ಹನುಮಂತಪ್ಪ, ಪವನ್ ಕುಮಾರ್ ಎಮ್, ಗಣೇಶ್ ಕುಮಾರ್ HB, ದೊಡ್ಡಮನೆ ಬಾಬು, ದಕ್ಷಿಣಮೂರ್ತಿ S, ಲೇಪಾಕ್ಷಿ ಎಂ ಬಸವರಾಜ, ಫಕ್ರುದ್ದೀನ್ ಅಲಿ ಅಹಮದ್, ಎಂ ಮೊಹಮ್ಮದ್ ರಫೀಕ್ ಅಂತೇಳಿ, ಮತ್ತು ಇನ್ನು ಗೌರವಾಧ್ಯಕ್ಷರನ್ನಾಗಿ S ವಿಘ್ನೇಶ್ ಅಂತೇಳಿ ಮಾಡಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಹನುಮಂತ ರೆಡ್ಡಿ, ಖಜಾನ್ಸಿ ಆರ್ ಸತೀಶ್ ಅಂತೇಳಿ ಸುಮಾರು ಒಂದು 18ರಿಂದ 20 ಜನ ಕಾರ್ಯಕರ್ತರನ್ನು ಲೀಗಲ್ ಆಗಿ ಬಳ್ಳಾರಿ ನೋಂದಣಿ ಇಲಾಖೆ ಒಳಗಡೆ ರಿಜಿಸ್ಟ್ರೇಷನ್ ಮುಖಾಂತರ ಈ ಒಂದು ಸಂಘವನ್ನು ಕಟ್ಕೊಂಡಿದ್ವಿ. ಈಗ ಆಲ್ರೆಡಿ ಅಸೋಸಿಯೇಷನ್ ಇದೆಯಾ ಅಂತಕ್ಕಂಥ ಮಾತು ಕೇಳ್ಬಿಟ್ಟಿವಿ. ಅದಕ್ಕೂ ಇದು ನಿಮಗೂ ವ್ಯತ್ಯಾಸ ಇದೆಯಾ? ಅದೇ ಐತೆ. ಸುಮಾರು ಒಂದು 3-4 ವರ್ಷಗಳ ಹಿಂದೆನೇ ಇಂಥದ್ದೇ ಒಂದು ಸಂಘಟನೆ ಕಟ್ಟಿದ್ರಿಂದ ಆ ಒಂದು ಸಂಘಟನೆ ಆಕ್ಟಿವ್ ಆಗಿ ಕೆಲಸ ಮಾಡಲಿಲ್ಲ. ಅವತ್ತು ನಮ್ಮ ಅಜೆಂಡಾ ಏನಾಗಿತ್ತು, 50-50 ಮಾಡಬೇಕಾಗಿತ್ತು. ಸ್ಥಳೀಯರಿಗೆ ಒಂದು 50, ಹೊರಗಳರಿಗೆ 50 ಅಂತೇಳಿ ಅದೊಂದು ಅಜೆಂಡಾ ಇಟ್ಕೊಂಡು ನಾವು ಹೋರಾಟ ಮಾಡಿದಾಗ ಅದು ಇಲ್ಲಿ ಕೂಡ ನಾವು ಕಾರ್ಯಗತ ಆಗಲಿಲ್ಲ. ಅದು ನೆನೆಗುದಿಗೆ ಬಿದ್ದಿರೋದ್ರಿಂದ ಮತ್ತೆ ಸುಮಾರು ಒಂದು 2 ತಿಂಗಳಿಂದ 3 ತಿಂಗಳಿಂದ ಚರ್ಚೆ ಮಾಡಿ ಎಲ್ಲರ ಸಮ್ಮುಖದಿಂದ ಒಂದು ಹೊಸ ಸಂಘಟನೆ ಕಟ್ಕೊಂಡು ಇದ್ರ ಮುಖಾಂತರ ನಾವು ಹೋರಾಟ ಮಾಡಬೇಕು, ನ್ಯಾಯ ಪಡಿಬೇಕಂತೇಳಿ ಮೊನ್ನೆ ಒಂದು ತಿಂಗಳಿಂದ ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ಈ ಸಂಘಟನೆನ. ಮತ್ತು ಇದ್ರಾಗ ಇಲ್ದರು ಕೂಡ ಯಾರಾದ್ರೂ ಬೇರೆ ಇಲ್ದರು ಕೂಡ ಬಂದು ಸೇರಿಸ್ಕೊಂಡ್ರು ಕೂಡ ಅವ್ರಿಗೆ ಅವಕಾಶ ಐತೆ. ಎಲ್ಲರೂ ಒಗ್ಗಟ್ಟಿನಾಗ ಕೆಲಸ ಮಾಡಬೇಕು, ನಮಗೆ ಸ್ಥಳೀಯರಿಗೆ ನ್ಯಾಯ ಸಿಗಬೇಕಂತೇಳಿ ಇದನ್ನು ಕಟ್ಕೊಂಡಿದ್ದೀವಿ ಅಂತೇಳಿ ಈ ಒಂದು ಅಸೋಸಿಯೇಷನಲ್ಲಿ ಸಂಡೂರು ತಾಲೂಕು ಟಿಪ್ಪರ್ ಮತ್ತು ಸಿವಿಲ್ ಲಾರಿ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ನಾನು. ಯಾವ ರೀತಿ ನಿಮ್ಮ ಹೋರಾಟಗಳು ಮುಂದೆ ಹೋರಾಟದ ಮೂಲಕ ನಿಮಗೆ ಯಾವ ರೀತಿ ನ್ಯಾಯ ಕೇಳ್ತಿರ್ತಾವೆ? ನಾವು ಈಗ ಅಧ್ಯಕ್ಷರು ಹೇಳ್ದಂಗೆ ನಾವು ಲೀಗಲ್ ಆಗಿ ಫ್ಯಾಕ್ಟ್ರಿ ಮತ್ತು ಮೈನಿಂಗು ಕಂಪ್ನಿಗೂ ಮತ್ತು ಲೀಗಲ್ ಆಗಿ ಇಲಾಖೆಗಳಿಗೂ ನಾವು ನಮ್ಮ ಪತ್ರದ ಮುಖಾಂತರ ಬಯಲದ ಮುಖಾಂತರ ನಾವು ಲೆಟ್ರ್ ಕೊಡೋದ ಮುಖಾಂತರ ನಾವು ಮೊದಲನೇ ಹೋರಾಟನ ನಾವು ಮಾಡ್ತಾಯಿದ್ವಿ. ಇವೆಲ್ಲ ಮಾಡಿಬಿಟ್ಟಿದ್ದಾರೆ. ಈಗ ನೀವು ಹೊಸದಾಗಿ ಏನು ಮಾಡ್ತಾಯಿದ್ರಿ? ಹೊಸದಾಗಿ ನಾವು ಏನು ಮಾಡ್ತೀವಿ ಅಂತಂದರೆ, ಈಗ ಎಲ್ಲರೂ ಮಾಡಿದ್ದಾರೆ. ನಮ್ಮ ಹೋರಾಟ ಏನಪ್ಪ ಅಂದರೆ ಸ್ಥಳೀಯರಿಗೆ 60%, ಆ ಫ್ಯಾಕ್ಟ್ರಿ ಹತ್ರ ಇರ್ತಕ್ಕಂಥವ್ರಿಗೆ 40% ಒಂದು ನ್ಯಾಯಸಮ್ಮತವಾಗಿ ನಾವು ಕೇಳ್ತಾಯಿದ್ದೀವಿ. ಇದನ್ನು ಏನಾದರೂ ಅವರು ತಾಚಾರ ಮಾಡಿ ನಿರ್ಲಕ್ಷ್ಯ ಮಾಡಿ ನಮಗೇನಾದರೂ ನ್ಯಾಯ ಕೊಟ್ಟಿಲ್ಲಪ್ಪ ಅಂತಂದರೆ ನಾವು ಡೈರೆಕ್ಟಾಗಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಲೋಕಲ್ ಗಣಿ ಮಾಲೀಕರಿರ್ಬೋದು ಅಥವಾ ಹೊರಗಿನವರು ಮಾಲೀಕರಿರ್ಬೋದು, ಅವ್ರ ಗೇಟ್ ಬಂದ್ ಮಾಡೋದ್ರ ಮುಖಾಂತರ ನಾವು ನ್ಯಾಯ ಪಡ್ಕೊಳ್ಳೋಂಥ ಕೆಲಸ ಮಾಡ್ತೀವಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ನಾನು ತಿಳಿಪಡಿಸ್ತೀನಿ. ಈಗ ನಮ್ಮ ಹೆಸರು ಎಂ ಶಿವಲಿಂಗಪ್ಪ ಅಂತೇಳಿ. ಈಗ ಸಂಡೂರು ತಾಲೂಕು ಟಿಪ್ಪರ್ ಮತ್ತು ಸಿವಿಲ್ ಅಸೋಸಿಯೇಷನ್ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ನಮ್ಮನ್ನ ಎಲ್ಲರೂ ಸರ್ವಾನುಮತದಿಂದ. ಈ ಸಂಘಟನೆ ತಾಲೂಕಿಗೆ ಮಾತ್ರನಾ ಏನು ಜಿಲ್ಲಾ ಮಟ್ಟದಲ್ಲಿ ಇದೆಯಾ? ಓನ್ಲಿ ನಮ್ಮ ಸಂಡೂರು ತಾಲೂಕಿಗೆ ಸಂಬಂಧಪಟ್ಟ ಅಷ್ಟೇ ನಮ್ಮದು ಅಸೋಸಿಯೇಷನ್ ಸಂಡೂರು ತಾಲೂಕಿಗೆ ಮಾತ್ರ. ಅಂದರೆ ನೀವೇ ಮಾಡ್ಕೊಂಡಿರೋಂಥದ್ದು? ಎಲ್ಲರೂ ಸೇರ್ ಮಾಡ್ಕೊಂಡಿರ್ತಕ್ಕಂಥ. ಅದು ಎಷ್ಟು ಜನ ಇದ್ದೀರಿ? ಸುಮಾರು 24 ಜನ ಇದ್ದೀವಿ. ಅವ್ರ ಹೆಸರುಗಳೇನಾದರೂ ಹೇಳ್ತೀರಾ? ಈಗ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸಹ ಕಾರ್ಯದರ್ಶಿ, ಖಜಾನ್ಸಿ, ಈ ಥರ ಏನು ಒಂದು ಬಯಲದ ಅಧಿನಿಯಮ ಏನೈತೆ ಅದರ ಅಡಿಯಲ್ಲಿ ಏನು ಕಾನೂನು ಹೇಳ್ತಂತೆ ಆ ಕಾನೂನು ಅಡಿಯಲ್ಲಿ ನಾವು ಈ ಒಂದು ಬಾಡಿನ ರಿಜಿಸ್ಟರ್ ಮಾಡಿ ಮತ್ತು ಆಯ್ಕೆ ಮಾಡಿರ್ತಾರೆ. ಅಧಿಕೃತ ಸಂಘಟನೆನಾ? ಹೌದು, ಅಧಿಕೃತ ಸಂಘಟನೆ. ಅಂದರೆ ನೋಂದಣಿ ಮಾಡಿಕೊಂಡಿದ್ದೀವಿ. ಉದ್ದೇಶ ಏನು ಸಂಘಟನೆ ಉದ್ದೇಶ? ಮೇನ್ ಏನಂದ್ರೆ ಈ ಸ್ಥಳೀಯರಿಗೆ ಟ್ರಾನ್ಸ್ಪೋರ್ಟ್ ಸಿಗ್ತಾ ಇಲ್ಲ. ಎಲ್ಲರೂ ಕೂಡ ಹೊರಗಿನಿಂದ ಬಂದವರೆಲ್ಲರೂ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಆ ಉದ್ದೇಶಕ್ಕೆ ನಾವು ಈ ಒಂದು ಸಂಘಟನೆಯನ್ನು ಕಟ್ಕೊಂಡಿದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ಯಾರಾದರೂ ಟ್ರಾನ್ಸ್ಪೋರ್ಟ್ ಕೇಳ್ಬೋದು, ಎಲ್ಲ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಅನ್ನೋ ಉದ್ದೇಶ ಐತೆ. ಅದರ ಮೇಲೆ ತಾವೇನಿದೆ? ಈಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ CECಯಲ್ಲಿ ಏನಂತ, ಸ್ಥಳೀಯರಿಗೆ ಮೊದಲ ಆದ್ಯತೆ ಕೊಡಿ, ಅಲ್ಲಿರ್ತಕ್ಕಂಥವ್ರಿಗೆ ಪ್ರಥಮ ಆದ್ಯತೆ ಕೊಟ್ಟು ಉಳಿಕೆದ ಏನಿದೆ ಅವ್ರಿಗೂ ಬೇರೆ ಇರ್ತಕ್ಕಂಥ 60-40 ಅಥವಾ 70-30 ಮಾಡ್ಬೋದು ಅಂತ ಹೇಳಿದೆ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸೇ ಇದೆ. ಹಿಂಗಿದ್ದಾಗ ನಮಗೆ ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಸ್ಥಳೀಯ ಟ್ರಾನ್ಸ್ಪೋರ್ಟರಿಗೆ. ಹಂಗಾಗಿ ನಾವು ಈ ಒಂದು ಸಂಘಟನೆ ಮೂಲಕ ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಅವರು ಏನು ಈಗ ಅನ್ಯಾಯ ಆಗಿದೆ ಅದು ಸಂಬಂಧಪಟ್ಟ ಎಲ್ಲ ಒಂದು ಫ್ಯಾಕ್ಟ್ರಿ ಆಗಿರಲಿ ಮತ್ತು ಮೈಸೂರು ಆಗಿರಲಿ ಮತ್ತು ಯಾವುದೇ ಒಂದು ಪ್ಲಾಂಟ್ಗಳಾಗಿರಲಿ ನಮಗೇನು ಇವು ಅನ್ಯಾಯ ಆಗಿದೆ ಅದನ್ನ ಹೋರಾಟದ ಮೂಲಕ ನಾವು ಈಗ ಅವ್ರಿಗೆ ಕೇಳ್ತೀವಿ ಅಷ್ಟೇ. ಯಾವ ರೀತಿ ಹೋರಾಟ?
ಈಗ ಲೆಟ್ರ್ ಮೂಲಕ ನಾವು ಫಸ್ಟ್ ಲೆಟ್ರ್ ಮೂಲಕ ಈಗ ಕಾನೂನಾತ್ಮಕವಾಗಿ ಲೆಟ್ರ್ ಮಾಡ್ಬೇಕು ಅವರಿಗೆ ಎಷ್ಟು ದಿನ 7 days ನಾವು ಅವ್ರಿಗೆ ಅವಕಾಶಗಳು ಕೊಡ್ತೀವಿ. ಅವಕಾಶ ಆದಮೇಲೆ ಅದಕ್ಕೂ ಅವರು ಮುಂದೆ ನಮಗೆ ನ್ಯಾಯ ಕೊಡಿಸದೇ ಇದ್ದರೆ ಮುಂದಿನ ಕಾನೂನು ರೂಟ್ ಇದ್ದೇ ಇರುತ್ತೆ. ಇಷ್ಟು ವರ್ಷದಲ್ಲಿ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇತ್ತು? ಇಷ್ಟು ವರ್ಷದಲ್ಲಿ ಅಂದರೆ ಇಲ್ಲಿವರೆಗೂ ನಾವು ಒಗ್ಗಟ್ಟಾಗಿದ್ದಿಲ್ಲ, ಈಗ ಒಗ್ಗಟ್ಟಾಗಿದ್ದೀವಿ. ಸ್ಥಳೀಯರೆಲ್ಲರೂ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಸ್ಥಳೀಯರೆಲ್ಲರಿಗೆ ಮನವರಿಕೆ ಆಗಿದೆ. ಈಗ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ, ಹಂಗಾಗಿ ನಾವು ಈ ಒಂದು ಸಂಘಟನೆಯನ್ನು ಕಟ್ಕೊಂಡಿದ್ದೀವಿ.